ರಸ್ತೆ ಕಾಮಗಾರಿ ವೀಕ್ಷಣೆ ಸಂದರ್ಭದಲ್ಲಿ ಸ್ಥಳೀಯ ಶಾಸಕರು ನೀಡಿದ್ದ ಪ್ರಚೋದನಕಾರಿ ಹೇಳಿಕೆ ಹಿನ್ನೆಲೆಯಲ್ಲಿ ರಾಂಪುರ ರಸ್ತೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಬಿಜೆಪಿ ಪಕ್ಷದ ಮುಖಂಡರು ಮತ್ತು ವಿಧಾನ ಪರಿಷತ್ ಶಾಸಕರಾದ ಸಿಟಿ ರವಿ ಅವರ ಮೇಲೆ ಗೂಂಡಾಗಿರಿ ನಡೆಸಿದ್ದಾರೆ. ಇದನ್ನು ತೀವ್ರವಾಗಿ ಖಂಡಿಸುತ್ತೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ದೇವರಾಜ್ ಶೆಟ್ಟಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಂಪುರದಿಂದ ಶಕ್ತಿನಗರ ರಸ್ತೆ ಏನು ಆಗ್ತಾ ಇದೆ, ಹೊಸದಾಗಿ ಕಾಮಗಾರಿ ಏನು ಪ್ರಾರಂಭ ಆಗಿದೆ, ಅದರ ಸಂಬಂಧವಾಗಿ ಕಳೆದ 3-4 ದಿವಸಗಳಿಂದ ನಡೆಯುತ್ತಿರ್ತಕ್ಕಂಥ ಹಲವಾರು ಬೆಳವಣಿಗೆಗಳನ್ನು ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ ಮತ್ತು ತಮ್ಮ ಪತ್ರಿಕೆಗಳಲ್ಲಿ, ತಮ್ಮ ಟಿವಿಗಳಲ್ಲಿ ಅದನ್ನು ತೋರಿಸ್ತಾ ಇದ್ದೀರಿ. ಆಶ್ಚರ್ಯ ಅಂತ ಹೇಳಿದ್ರೆ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ಮಾಡುವಂಥ ಕೆಲಸಗಳನ್ನ, ಯಾವುದೇ ಕೆಲಸಗಳಿರ್ಬೋದು, ಕಾಮಗಾರಿಗಳನ್ನು ವೀಕ್ಷಣೆ ಮಾಡಲಿಕ್ಕೆ ಮತ್ತೆ ಅದರ ತಪ್ಪು ಒಪ್ಪುಗಳನ್ನು ಸರಿಪಡಿಸಲಿಕ್ಕೆ ಕೇವಲ ಚುನಾಯಿತ ಪ್ರತಿನಿಧಿಗಳಿಗಷ್ಟೇ ಅವಕಾಶವನ್ನು ಕೊಟ್ಟಿಲ್ಲ, ಅಧಿಕಾರವನ್ನು ಕೊಟ್ಟಿಲ್ಲ. ಯಾವುದೇ ಒಬ್ಬ ಈ ದೇಶದ ನಾಗರಿಕ ಪ್ರಜಾಪ್ರಭುತ್ವದ ವ್ಯವಸ್ಥೆ ಒಳಗೆ ಸರ್ಕಾರದ ಹಣ ಪೋಲಾಗಬಾರದು ಅನ್ನುವಂಥ ದೃಷ್ಟಿಯಲ್ಲಿ ಯಾವ ಕಾಮಗಾರಿಯಿಂದ ಯಾವಾಗ ಬೇಕಾದರೂ ಆತ ಹೋಗಿ ಕಾಮಗಾರಿಯನ್ನು ನೋಡುವಂಥದ್ದು, ಕಾಮಗಾರಿಯನ್ನು ಪರಿಶೀಲನೆ ಮಾಡುವಂಥದ್ದು ನಮ್ಮ ದೇಶದೊಳಗಿದೆ. ಅದಕ್ಕೇನು ಯಾರು ಪರ್ಮಿಷನ್ ಬೇಕು ಅಂತಿಲ್ಲ. ಒಬ್ಬ ವಿಧಾನ ಪರಿಷತ್ತಿನ ಸದಸ್ಯ ಕಾಮಗಾರಿ ವೀಕ್ಷಣೆ ಹೋದಂಥ ಸಂದರ್ಭದಲ್ಲಿ ಏಕಾಏಕಿ ಕಾರಿಂದ ಇಳಿದು ರಸ್ತೆಗೆ ಇಳುವ ಮೊದಲೇ ಗೋ ಬ್ಯಾಕ್ ಸಿಟಿ ರವಿ ಅಂತೇಳಿ ಧಿಕ್ಕಾರ ಕೂತ ಬಂದ್ರಲ್ಲ, ಏನಿದ್ರು ಹುನ್ನಾರ ನಿಮ್ದು? ಏನಿದ್ರು ಹುನ್ನಾರ ನಿಮ್ದು? ಯಾರು ಶಾಸಕರು ಈ ಕ್ಷೇತ್ರಕ್ಕೆ, ವಿಧಾನಸಭಾ ಕ್ಷೇತ್ರಕ್ಕೆ ಶಾಸಕರು ಯಾರು? ತಮ್ಮಯ್ಯ ಶಾಸಕರು. ನಿಮ್ಮ ಸಿಟ್ಟು, ನಿಮ್ಮ ಆಕ್ರೋಶ ಏನಾದಿದ್ರೆ ಈ ಶಾಸಕರ ಮೇಲೆ ತೋರಿಸಿ. ಒಬ್ಬ MLCಗೆ ಬಾಯಿಗೆ ಬರೋ ಹಾಗೆ ರೀತಿ ಅವರಿಗೆ ಬೈದು ಅವರ ಮೇಲೆ ಹಲ್ಲೆ ಮಾಡಲಿಕ್ಕೆ ನೀವು ಪ್ರಯತ್ನ ಮಾಡ್ತೀರಿ ಅಂತಂದ್ರೆ ಏನು ಗೂಂಡಾ ರಾಜ್ಯನ ಇದು? ಏನು ಕರ್ನಾಟಕದಲ್ಲಿ ನಿಮ್ದೇನು ಗೂಂಡಾ ಸರ್ಕಾರ ಇವತ್ತು ಆಡಳಿತದಲ್ಲಿದೆಯಾ? ನೀವು ಮಾಡಿದೆಲ್ಲ ಮಾಡಿಸ್ಕೊಳ್ಳಿಕ್ಕೆ, ನೀವು ಬೈದಂಗೆಲ್ಲ ಬಯಸ್ಕೊಳ್ಳಕ್ಕೆ. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಶಾಸಕ HD ತಮ್ಮಯ್ಯ ಅವರು ರಸ್ತೆ ಕಾಮಗಾರಿ ಪರಿಶೀಲಿಸುವ ಸಂದರ್ಭದಲ್ಲಿ ಇಂಜಿನಿಯರ್ಗಳಿಗೆ ಸೂಬೋ ಮಕ್ಕಳು ಎಂದು ಆಕ್ರೋಶ ವ್ಯಕ್ತಪಡಿಸಿದಲ್ಲದೆ ಬೆಂಕಿ ಹಾಕಿ ಸುಟ್ಟಿಬಿಡುತ್ತೇನೆ ಎಂದು ತೀವ್ರ ವಾಗ್ದಾಳಿ ನಡೆಸಿದ್ದರು. ಅದನ್ನು ಗಮನಿಸಿದ್ದ ವಿಧಾನ ಪರಿಷತ್ ಶಾಸಕ ಸಿಟಿ ರವಿ ಅವರು ರಸ್ತೆ ಕಾಮಗಾರಿ ವೀಕ್ಷಣೆಗೆ ತೆರಳಿದ್ದರು. ಆ ಸಂದರ್ಭದಲ್ಲಿ ಗವನಹಳ್ಳಿ ವಾರ್ಡಿನ ನಗರಸಭೆ ಸದಸ್ಯ ಪರಮೇಶ್ ರಾಜ್ ಅರಸ್ ಮತ್ತು ಅವರ ತಂಡದವರು ಎದುರಾಗಿ ಗೋಬ್ಯಾಕ್ ರವಿ ಎಂದು ಘೋಷಣೆ ಕೂಗಿದ್ದು ಅಕ್ಷಮ್ಯ ಅಪರಾಧ. ಅದಕ್ಕೆ ಕಾರಣ ಶಾಸಕರ ಪ್ರಚೋದನಕಾರಿ ಹೇಳಿಕೆ ಮತ್ತು ನಮ್ಮ ಸರ್ಕಾರ ಇದೆ ಎಂಬ ದುರಂಕಾರ. ಈ ಘಟನೆ ನಡೆಯದಿದ್ದರೆ ನಮ್ಮ ಶಾಸಕರು ಕಾಮಗಾರಿ ವೀಕ್ಷಣೆ ಮಾಡಿ ವಾಪಸ್ ಆಗುತ್ತಿದ್ದರು ಎಂದರು. ಗವನಹಳ್ಳಿಯ ನಗರಸಭಾ ಸದಸ್ಯ ಪರಮೇಶ್ ರಾಜ್ ಅರಸ್ ಒಬ್ಬ ನಗರಸಭಾ ಸದಸ್ಯನಾಗಿ, ನಾನು ಚುನಾಯಿತ ಪ್ರತಿನಿಧಿಯಾಗಿ ನಾನು ಒಬ್ಬ ನಗರಸಭಾ ಸದಸ್ಯರಾಗಿ ಅಧ್ಯಕ್ಷ ಆಗಿದ್ದೆ. ನನ್ನ ಲಿಮಿಟ್ಸ್ ಏನಿದೆ ಅಂತ ನನಗೆ ಗೊತ್ತಿದೆ. ನಮಗೆ ಗೊತ್ತಿದೆ. ಒಬ್ಬ ನಗರಸಭಾ ಸದಸ್ಯ ಆಗಿ ಒಬ್ಬ ಹಿರಿಯರಿಗೆ ಯಾವ ರೀತಿ ಗೌರವ ಕೊಡಬೇಕು ಅನ್ನೋದನ್ನ ಪರಮೇಶ್ ರಾಜ್ ಅರಸ್ ಕಲ್ತ್ಕೋಬೇಕು. ಇದೇ ನಿಮ್ಮ ಕಾಂಗ್ರೆಸ್ ಸಂಸ್ಕೃತಿ. ನಿಮ್ಮ ಸಂಸ್ಕೃತಿ ತೋರಿಸುತ್ತೆ, ನಿಮ್ಮ ಹಾವಭಾವಗಳನ್ನ ನಿಮ್ಮ ಸಂಸ್ಕೃತಿ ಏನು ನಿಮಗೆ ಕಾಂಗ್ರೆಸ್ ಪಕ್ಷ ಕಲಿಸಿದೆ ಅನ್ನೋದನ್ನ ತೋರಿಸುತ್ತೆ. ನಿಮಗೆ ಯಾವುದು ಸರಿ ಯಾವುದು ತಪ್ಪು ಅನ್ನುವಂಥದ್ದು ಪೂರ್ತಿ ವಿಡಿಯೋದಲ್ಲಿದೆ. ಅದರ ಆಧಾರದ ಮೇಲೆ ನೀವು FIR ಮಾಡಿ, ಅದರ ಆಧಾರದ ಮೇಲೆ ನೀವು ಬಂಧಿಸಿ. ಏಕಾಏಕಿ ಕಾಂಗ್ರೆಸ್ನವರ ಈ ಕುತಂತ್ರಕ್ಕೆ, ಕಾಂಗ್ರೆಸ್ನವರು ಕೊಡುವಂಥ ಈ ಸುಳ್ಳು ದೂರುಗಳಿಗೆ ತಾವು ಮನ್ನಣೆ ನೀಡಿದ್ದೇ ಆಗಿದ್ದಲ್ಲಿ ಹೋರಾಟ ಭಾರತೀಯ ಜನತಾ ಪಾರ್ಟಿಗೆ ಏನು ಹೊಸದಲ್ಲ. ನಾವು ಹೋರಾಟವನ್ನು ಮಾಡ್ತೀವಿ, ಮಾಡ್ಕೊಂಡೇ ಬಂದಿದ್ದೀವಿ, ಮುಂದಕ್ಕೂ ಮಾಡ್ತೀವಿ. ಹೋರಾಟದ ಮುಖಾಂತರ ಇದಕ್ಕೆ ಉತ್ತರ ಕೊಡುವಂಥ ಕೆಲಸವನ್ನ ನಾವು ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ತೀವ್ರವಾಗಿ ಮೊನ್ನೆ ನಡೆದಂಥ ಘಟನೆಯನ್ನು ಖಂಡಿಸ್ತೀವಿ. ಇಲ್ಲಿ ಕೂತಿರ್ತಕ್ಕಂಥ ಪತ್ರಕರ್ತರು, ನಿಮಗೂ ಇದೆ ಸ್ವಾತಂತ್ರ್ಯ, ಅಲ್ಲಿ ಹೋಗಿ ವೀಕ್ಷಣೆ ಮಾಡಲಿಕ್ಕೆ ನಮಗೂ ಇದೆ. ಅದು ಯಾರೋ MLA ಆಗಿದ್ದಾರೆ, MLC ಆಗಿದ್ದಾರೆ ಅಥವಾ ನಗರಸಭಾ ಸದಸ್ಯ, ಅವ್ರಿಗೆ ಮಾತ್ರ ಏನು ಅಗ್ರಿಮೆಂಟ್ ಮಾಡಿಕೊಟ್ಟಿಲ್ಲ, ನೀವು ಮಾತ್ರ ನೋಡಿ ರಸ್ತೆ ಕಾಮಗಾರಿ ಅಥವಾ ಇನ್ಯಾವುದೋ ಕಾಮಗಾರಿ ಮಾಡ್ತಾ ಇದ್ರೆ ಅಂತೇಳಿ ಅದನ್ನು ಪರಿಶೀಲನೆ ಮಾಡುವಂಥದ್ದು, ಅದ್ರಲ್ಲಿ ಆಗುವಂಥ ತಪ್ಪುಗಳನ್ನ ಇಡುವಂಥ ಕೆಲಸ ನಮ್ಮೆಲ್ಲರಿಗೂ ಇದೆ. ನಮ್ಮ ಹಕ್ಕು ಅದು. ಅದನ್ನು ಮೊಟಕುಗೊಳಿಸ್ಲಿಕ್ಕೆ ಈ ಕಾಂಗ್ರೆಸ್ ಸರ್ಕಾರದಿಂದ ಈ ಶಾಸಕರ ಹಿಂಬಾಲಕರ ಏನು ಗೂಂಡಾಗಳು ಅಂತೇಳಿ ಈಗ ಮಾಡ್ತಾ ಇರಲ್ಲ ಕೆಲಸ, ಅವರಿಂದ ಇದು ನಡೆಯೋದಿಲ್ಲ. ನಾನು ಮತ್ತೊಮ್ಮೆ ಎಚ್ಚರಿಕೆ. ಪುಷ್ಪರಾಜ್, ಸೋಮಣ್ಣ, ಹಿರೇಮಗಳೂರು ಪುಟ್ಟಸ್ವಾಮಿ, ಚಮಿನ್, ದಿನೇಶ್, ಸಚಿನ್ ಉಪಸ್ಥಿತರಿದ್ದರು.